ಅಂದರೆ ಭಾರತ ಎಷ್ಟು ದುರ್ಬಲ ಆಗಿದೆ ಅಂತ ಅನ್ನೋದು ಇದೊಂದು ಸಂಕೇತ. ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ ನಾವು ಏನು ಮಾಡಬೇಕು, ಎಲ್ಲಿ ಖರೀದಿ ಮಾಡಬೇಕು, ಆ ಸ್ವಾತಂತ್ರ್ಯನ ಕೂಡ ಇವತ್ತು ಅಮೇರಿಕಾಕ್ಕೆ ಇವರು ಅಡಿಬಿಟ್ಟಿದ್ರೆ ಇದರಂಥ ದುರ್ಭಾಗ್ಯ ಯಾವುದೂ ಇಲ್ಲ ನಮಗೆ. ನಾನು ನಿನ್ನೇನೋ ಹೇಳಿದಲ್ಲ, ಇವತ್ತು ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಮನಮೋಹನ್ ಸಿಂಗ್ ಅವರಿದ್ದಾಗ. ಪೆಟ್ರೋಲ್ ರೇಟ್ 65 ಇತ್ತು, ಡೀಸೆಲ್ ರೇಟ್ 58 ಇತ್ತು, ಗ್ಯಾಸ್ ಸಿಲಿಂಡರ್ ರೇಟ್ 450 ಇತ್ತು, ಅಡುಗೆ ಎಣ್ಣೆ 50 ರೂಪಾಯಿ ಇತ್ತು. ಈಗ ಮೋದಿಯವರ ಅಚ್ಚೇ ದಿನದಲ್ಲಿ 100 ರೂಪಾಯಿ. ಈಗ ಬರೀ ಯುದ್ಧ ಈಗ ಪ್ರಾರಂಭ ಆಗಿತ್ತು. ಯುದ್ಧದಕ್ಕಿಂತ ಮುಂಚೆ ಏನಿತ್ತು, ಯುದ್ಧದಕ್ಕಿಂತ ಮುಂಚೆನೇ 100 ರೂಪಾಯಿ ಪೆಟ್ರೋಲ್ ದಾಟಿತ್ತು, 95 ರೂಪಾಯಿ ಡೀಸೆಲ್ ಆಗಿತ್ತು, 1100 ರೂಪಾಯಿ ಗ್ಯಾಸ್ ಸಿಲಿಂಡರ್ ಆಗಿತ್ತು, ಅಡುಗೆ ಎಣ್ಣೆ 50 ಹೋಗಿ 150 ರೂಪಾಯಿ ಆಗಿತ್ತು. ಡಾಲರ್ ರೇಟ್ ಇವತ್ತು ದಿವಸ 60 ರೂಪಾಯಿ ಇದ್ದದ್ದು ಇವತ್ತು ದಿವಸ 95 ರೂಪಾಯಿ ಆಗಿತ್ತು, 98 ರೂಪಾಯಿ ಆಗಿತ್ತು. ಇದು ಯುದ್ಧದ ಸಲುವಾಗಿ ಅಲ್ಲ, ಯುದ್ಧದಕ್ಕಿಂತ ಮುಂಚೆ, ಯುದ್ಧದ ನೆಪ ಈಗ. ಹೀಗಾಗಿ ವಿದೇಶಾಂಗ ನೀತಿನೂ ಕೂಡ ಅದು ಮೋದಿಯವರ ವೈಯಕ್ತಿಕ ವಿದೇಶಾಂಗ ನೀತಿಯಾಗಿದೆ. ಜವಾಹರ್ಲಾಲ್ ನೆಹರು ಹಿಡ್ಕೊಂಡು ಇಲ್ಲಿವರೆಗೆ ಇನ್ಕ್ಲೂಡಿಂಗ್ ವಾಜಪೇಯಿ ಅವರು ಪ್ಯಾಲೆಸ್ತೈನ್ ಮೇಲೆ ಇರ್ಬೋದು, ಇರಾನ್ ಮೇಲೆ ಇರ್ಬೋದು, ಮತ್ತೊಂದು ವಿಚಾರಗಳ ಮೇಲೆ ಒಂದು ಸಾಮ್ಯತೆ ಇತ್ತು ನಮ್ದು ಯಾವಾಗಲೂ ಕೂಡ. ಇವರು ಸಡನ್ಲಿ ಬಂದು ಎಲ್ಲರೂ ಯಾವುದಾದ್ರು ದೇಶಕ್ಕೆ ಹೋಗೋದು, ಏನೋ ಒಂದು ಘೋಷಣೆ ಮಾಡೋದು, ಫಾದರ್ಲ್ಯಾಂಡ್ ಮದರ್ಲ್ಯಾಂಡ್. ಇರಾನ್ ಇವತ್ತು ದಿವಸ ಅದಾಗಿನೂ ಕೂಡ ಇರಾನ್ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಂದ್ರೆ ನಮ್ಮ ಹಡಗುಗಳನ್ನು ಬಿಡ್ತು ಒಂದೇದು. ಆಮೇಲೆ ಟ್ರಂಪ್ ಅವರು ಏನೋ ಒಂದು ನಮ್ಮ ಮೇಲೆ, ಈ ಭಾರತ ದೇಶದ ಮೇಲೆ ಲಘುವಾಗಿ ಮಾತಾಡಿದ್ದಕ್ಕೆ ಭಾರತ ದೇಶದ ಬಗ್ಗೆ ನಿಮಗೇನು ಗೊತ್ತಿದೆ ಅಂಥೇಳಿ ಅವ್ರಿಗೆ ಭಾರತ ದೇಶದ ಪರವಾಗಿ ಇವತ್ತು ದಿವಸ ಇರಾನ್ದವರು ಹೆಮ್ಮೆ ಮಾತುಗಳನ್ನು ಹೇಳಿದರು. ಇದೆಲ್ಲವೂ ಕೂಡ ಮೋದಿಯವರಿಗೆ ಅಂಧಭಕ್ತರಿಗೆ ಯಾವಾಗ ಗೊತ್ತಾಗ್ತದೆ ಗೊತ್ತಿಲ್ಲ. ಮಾಧ್ಯಮದವ್ರು ನೀವು ಅವರೇ ಆಗಿದ್ದೀರಿ, ಎಲ್ಲ ಇದು ಪರಿಸ್ಥಿತಿ ಗಂಭೀರ ಆಗಿದೆ. ಅದೇ ಹೇಳ್ತೀನಲ್ಲ, ಇವರೇ ಹೇಳ್ತಾ ಇದ್ರು, ಇವರೇ ವಿಡಿಯೋ ತೊಗೊಂಡು ನೋಡ್ರಿ, ಸೋಷಿಯಲ್ ಮೀಡಿಯಾ ಬೇಕಾದ್ರೆ ಶೇರ್ ಮಾಡೋಣ ಮಾಡ್ತೀನಿ ನಾನು. ಪೆಟ್ರೋಲ್ ರೇಟ್ ಬಗ್ಗೆ, ಡೀಸೆಲ್ ರೇಟ್ ಬಗ್ಗೆ, ಗ್ಯಾಸ್ ಸಿಲಿಂಡರ್ ಬಗ್ಗೆ, ಡಾಲರ್ ರೇಟ್ ಬಗ್ಗೆ, ಇವರು ಅಚ್ಚೇ ದಿನ ಬಗ್ಗೆ ಅವಾಗ ಟೀಕೆ ಮಾಡ್ತಿದ್ರು. ಡಾಲರ್ ರೇಟ್ ಹಿಂಗಾಗಿದೆ ಟೀಕೆ ಮಾಡ್ತಿದ್ರು. ಇವರು ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್ ಇದ್ದಾಗ ಟೀಕೆ ಮಾಡ್ತಾ ಇದ್ರೆ ಎಲ್ಲೋ ನೋಡಿರಲ್ಲ ವಿಡಿಯೋ ನೀವು. ಈಗ ಪೆಟ್ರೋಲ್ ರೇಟ್ ಬಗ್ಗೆ ಟೀಕೆ ಮಾಡ್ತಾ ಇದ್ರಲ್ಲೋ, ಗ್ಯಾಸ್ ಸಿಲಿಂಡರ್ ಬಗ್ಗೆ ಟೀಕೆ ಮಾಡ್ತಾ ಇದ್ರಲ್ಲೋ. ಮನಮೋಹನ್ ಸಿಂಗ್ ಅವರು, ನರಸಿಂಹರಾಯರು, ಇವತ್ತು ಜವಾಹರ್ಲಾಲ್ ನೆಹರು ಅವರು ಹಿಡ್ಕೊಂಡು ಭಾರತ ದೇಶಕ್ಕೆ ಒಂದು ಆರ್ಥಿಕತೆ ಸುಭದ್ರತೆಯನ್ನು ಕೊಟ್ಟಿದ್ದರು. ಇಡೀ ವಿಶ್ವ ಹೆಮ್ಮೆ ಪಡುವಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಹುಟ್ಟಾಕಿದಂಥವ್ರು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇಷ್ಟು ದಿವಸ ಸುಮಾರು 40-50 ಲಕ್ಷ ಕೋಟಿ ಹಣ ಏನು ಈಗ ಪೆಟ್ರೋಲ್ ರೇಟ್ ಯಾವಾಗ ಏನಾಗ್ತದೆ, ನಿಮ್ಮ ಕ್ರೂಡ್ ಆಯಿಲ್ ಬೆಲೆ ಏನಿರ್ತದಲ್ಲ ಪರ್ ಬ್ಯಾರೆಲ್, ಕ್ರೂಡ್ ಆಯಿಲ್ ಬೆಲೆ ಯಾವಾಗ ಏರ್ತದೆ ಅವಾಗ ಪೆಟ್ರೋಲ್ ಏರಬೇಕಾಗ್ತದೆ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ. ಕ್ರೂಡ್ ಆಯಿಲ್ ಬೆಲೆ $1 ಪರ್ ಬ್ಯಾರೆಲ್ ಕಡಿಮೆ ಆದಾಗ ಪೆಟ್ರೋಲ್ ರೇಟ್ ಇಳಿಬೇಕಾಗ್ತದೆ. ಮನಮೋಹನ್ ಸಿಂಗ್ ಅವರಿದ್ದಾಗ 120-140 ರೂಪಾಯಿ ಇತ್ತು, ಅವಾಗ 65 ರೂಪಾಯಿ ಇತ್ತು. ಇವರು 80 ರೂಪಾಯಿ ಬಂದಾಗೂ ಕೂಡ, $80 ಬಂದಾಗೂ ಕೂಡ ಇವ್ರದ್ದು 100 ರೂಪಾಯಿ. ಮತ್ತು ಅದು ಆ ಲಾಭ ಎಲ್ಲಿ ಹೋಯಿತು? ಲಕ್ಷಾಂತರ ಕೋಟಿ ಲಾಭ ಎಲ್ಲಿ ಹೋಯಿತು? ಯಾರು ಕೇಳೋದಿಲ್ಲ ಅದನ್ನು. ಬರೇ ಹಿಂದೂ ಮುಸಲ್ಮಾನ್ ಅಂದ್ಕೊಂಡು ಬಾರ ಕೂನ್ ಮಾಫ್ ಮಾಡ್ಕೊಂಡು ಹೊರಟಿದ್ದಾರೆ ಅಷ್ಟೇ. ಅರ್ಥ ಆಗ್ತಾ ಇಲ್ಲ ಇದು. 8 ದಿವಸ ನೋಡಿ, ಎಷ್ಟರೇ ಇವತ್ತು ದಿವಸ ಇದನ್ನ ದುರ್ಭಾಗ್ಯ ಇವತ್ತು ದಿವಸ ಇವು ಮಾತಾಡ್ತಾವಲ್ಲ, ಅವ್ರಿಗೆ ಬೇರೆ ಹಾದಿ ಇಲ್ಲ ಮಾತಾಡಬೇಕಾಗಿದ್ದು. ರಾಜ್ಯ ಸರ್ಕಾರಗಳು ಹೆಂಗೆ ನಡೀಬೇಕು? ಇವರು ಇಷ್ಟು ದಿವಸ ಏನು ಕಲೆಕ್ಟ್ ಮಾಡಿದಾರಲ್ಲ ಅದನ್ನು ಕೊಡಿ ಅಂಥೇಳಿ. ಯಾವಾಗ ಇದು ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ $1 ಬ್ಯಾರಲ್ ಇವತ್ತು ದಿವಸ ಕಡಿಮೆ ಇದ್ದಾಗ, ಬ್ಯಾರಲ್ ರೇಟ್ ಕಡಿಮೆ ಇದ್ದಾಗ ಲಕ್ಷಾಂತರ ಕೋಟಿ ಕಲೆಕ್ಟ್ ಮಾಡಿದ, ಕೋಟ್ಯಾಂತರ ಲಕ್ಷ ಕೋಟಿ ಇವತ್ತು ದಿವಸ. ನನ್ನ ಪ್ರಕಾರ ನಿನ್ನೆ ಹೇಳಿದ್ರು ಯಾರು, ನಿಮ್ಮ 56 ಲಕ್ಷ ಕೋಟಿ ಅಂತೆ ಸಮಥಿಂಗ್ ನಮ್ಮ ಸುರ್ಜೇವಾಲಾ ಹೇಳಿದರು. ಎಲ್ಲಿ ಹೋಯ್ತು ಅದು? ಜನರಿಗಂತೂ ಪಾಸ್ ಮಾಡಿಲ್ಲ. ಕಡಿಮೆ ಇದ್ದಾಗ ಜನರಿಗೆ ಪಾಸ್ ಮಾಡಿದ್ದೀರಾ? ಪಾಸ್ ಮಾಡಬೇಕು. ಮತ್ತು ಅವ್ರಕ್ಕಿಂತ ಕಡಿಯಾದೀವ ನಾವು. ಮತ್ತೆ ಇವರು ವಿಶ್ವಗುರು. ನಾನು ಇನ್ನು ಹೇಳ್ತಾ ಇದ್ರೆ GDP ಬಾಂಗ್ಲಾದೇಶ ನಮ್ಗಿಂತ ಚೆನ್ನಾಗಿದೆ ಅಂತ. ಯಾವ ಮಟ್ಟಕ್ಕೆ ನಾವು ಹೋಗಿದ್ದೀವಿ? ಮನಮೋಹನ್ ಸಿಂಗ್ ಅವ್ರದ್ದು ಯಾವ ಆಡಳಿತ ಇತ್ತು, ಏನು ಆರ್ಥಿಕ ಪರಿಸ್ಥಿತಿಯನ್ನು ಹುಟ್ಟಾಕಿದ್ರು, ಇವರು ಯಾವ ದಾರಿಗೆ ಹೋಗಿದಾರ? ಆದರೂ ಜನರನ್ನು ಮರಳು ಮಾಡ್ತಾ ಇದ್ದಾರೆ. ಬರೀ ಇಂಡಿಯಾ ಪಾಕಿಸ್ತಾನ ಹಿಂದೂ ಮುಸ್ಲಿಮ ಇದೇ ಮತ್ತೇನು ಬೇರೆ ಅಲ್ಲ, ಕೊಟ್ಟಿದ್ದೀವಿ ಅಷ್ಟೇ.
ಕೊರೋನಾ ಬಂದಾಗ ಟಮಟಿ ಬಡಿದಂತ. ಕೊರೋನಾ ಟಮಟಿ ಬಡಿದ್ರೆ ಹೋಗ್ತದ? ಅಂದರೆ ವಿಜ್ಞಾನ, ಸೈನ್ಸು ಇದಕ್ಕೂ ಬೆಲೆ ಇಲ್ಲ. ಆಮೇಲೆ ಭ್ರಷ್ಟಾಚಾರ. ಇವರು ಇದೇ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಬಗ್ಗೆ ಏನು ಹೇಳಿದರು ಚೆಕ್ ಮಾಡಿರಿ. ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಬಗ್ಗೆ ಹಿಂದೆ ಮೋದಿಯವರು ಏನು ಹೇಳಿದರು, ಇದೇ ಆಸಾಂ ಮುಖ್ಯಮಂತ್ರಿ ಬಗ್ಗೆ ಹಿಂದೆ ಏನು ಹೇಳಿದರು. ಇಂಥ ಒಂದು 10 ಉದಾಹರಣೆಗಳಿದಾವೆ. ಅಶೋಕ್ ಚವ್ಹಾಣ್ ಬಗ್ಗೆ ಏನು ಹೇಳಿದರು, ಅಜಿತ್ ಪವಾರ್ ಬಗ್ಗೆ ಏನು ಹೇಳಿದರು. ಇವರೆಲ್ಲರೂ ಈ BJP ವಾಷಿಂಗ್ ಮೆಷಿನ್ನಲ್ಲಿ ಕ್ಲೀನ್ ಶುಭ್ರವಾಗಿದ್ದಾರೆ. ನಮ್ಮ ಕರ್ನಾಟಕ ಗೌರ್ನಮೆಂಟ್ SIRನ ಸಮರ್ಥವಾಗಿ ಎದುರಿಸಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೀವಿ. ಇಲ್ಲಿ ಯಾವುದೇ ರೀತಿ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಈಗಾಗಲೇ ಮೀಟಿಂಗ್ಸ್ ಮಾಡಿದ್ದೀವಿ. ಈಗಾಗಲೇ ವಿ ಆರ್ ಮಾನಿಟರಿಂಗ್ ಇಟ್ ಆ್ಯಂಡ್ ವಿಲ್ ಸಿ ದ್ಯಾಟ್ ಯಾವುದನ್ನು ಕೂಡ ಇವತ್ತು ಸಹ ಅನ್ಯಾಯ ಜನರಿಗೆ ಆಗಲಿಕ್ಕೆ ಬಿಡೋದಿಲ್ಲ.